ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕೆಲಸ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಆಕ್ಸಿರೀಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಕೆಲವೊಂದು ಮ್ಯಾಕ್ಸ್ ಸೀರೀಸು ಕಂಪ್ನಿಯಿಂದ ನಾನು ಹಾಕ್ಸ್ಬೇಕು ಅಂತಿದ್ದೀನಿ. ಯಾಕಂದರೆ ಕೆಲವೊಂದು ವೀಡಿಯೋಸಲ್ಲಿ ನಾನು ನೋಡಿದೆ ಆಫ್ಟರ್ ಮಾರ್ಕೆಟು ಕ್ರ್ಯಾಶ್ ಗಾಡಿಯಿಂದ ಆ ಥರ ಆಗ್ತಿದೆ, ಈ ಥರ ಆಗ್ತಿದೆ. ಅದು ನಿಜನೋ ಸುಳ್ಳು ಎಷ್ಟು ಗೊತ್ತಿಲ್ಲ ನನಗೆ. ಬಟ್ ಇದು ಹೊಸ ಗಾಡಿ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಆಮೇಲೆ ನನಗೆ ಅಷ್ಟು ಟೈಮು ಇಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ. ಅಟ್ಲೀಸ್ಟು ಅಲ್ಲಿ ನಾವು ಕಂಪ್ನೀಲಿ ಮಾಡಿಸ್ಕೊಂಡ್ರೆ ಒಂದು ಅಥೆಂಟಿಸಿಟಿ ಇರುತ್ತೆ. ಅಲ್ಲಿ ಮಾಡಿಸಿದ್ದೀನಿ, ಕೇಳ್ಬೋದು ಹೋಗಿ ವಾರಂಟಿ ಗಿರಂಟಿ ಏನಾದರೂ ಆದ್ರೂ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಮುಂದಿನ ಸೀನಲ್ಲಿ ನೀವು ಇನ್ಸ್ಟಾಲೇಷನ್ ಒಂದು ಕ್ಲಿಪ್ ನೋಡ್ತೀರಾ. ಅದಾದಮೇಲೆ ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡೋಣ. ಸ್ವಲ್ಪ ಬಿಸಿ ಇದ್ದಾರೆ. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಗಾಡಿಗಳು ಜಾಸ್ತಿ ಇದೆ. ಸರ್ವಿಸ್ ಇವತ್ತು ಬಿಡಲ್ಲ. ಬಟ್ ಮೇಯ್ನ್ ನನಗೆ ಲೂಬ್ ಮಾಡಿಸ್ಕೊಂಡ್ಬಿಡ್ಬೇಕು ಚೈನು. ಸೊ ಆಮೇಲೆ ಒಂದೆರಡು ಆಕ್ಸಿರೀಸ್ ಫಿಟ್ ಮಾಡ್ಸೋಕ್ಕಿದೆ. ಒಂದು ರೇಡಿಯೇಟ್ರ್ ಗಾರ್ಡು, ಕ್ರ್ಯಾಶ್ ಗಾರ್ಡ್ ಕೇಳ್ತೀನಿ, ವಿಚಾರಿಸ್ತೀನಿ ಎಷ್ಟಾಗುತ್ತೆ. ಸೊ ಅದಷ್ಟನ್ನು ಚಂದ್ರ ಸರ್ನ ಮೀಟಾಗಿ ಮಾಡಿಸ್ಕೊಂಡು ಹೋಗ್ತೀನಿ. ನಮ್ಮ ಹಿಮಾಲಯನ್ಗೆ ಕೆಲವೊಂದು ಆಕ್ಸಿರೀಸ್ ಹಾಕ್ಸ್ತಾ ಇದ್ದೀನಿ. ಬೇಸಿಕಲಿ ಬಂದು ಒಂದು ಸಂಪ್ ಗಾರ್ಡು, ಅದಾದಮೇಲೆ ಒಂದು ಇಂಜಿನ್ ಪ್ರೊಡಕ್ಷನ್ ಕ್ರ್ಯಾಶ್ ಗಾರ್ಡು, ಅದಾದಮೇಲೆ ಕ್ರ್ಯಾಶ್ ಗಾರ್ಡು. ಸೊ ಕ್ರ್ಯಾಶ್ ಗಾರ್ಡ್ ಅಲ್ಲ, ಸಾರಿ, ರೇಡಿಯೇಟ್ರ್ ಗ್ರಿಲ್ಲು. ಸೊ ಇದಿಷ್ಟು ಹಾಕ್ಸ್ತಾ ಇದ್ದೀನಿ. ಏನಕ್ಕೆ ಮೋಟರ್ ಟಾರ್ಕ್ ಅಥವಾ ಬೇರೆದು ಹಾಕ್ಸ್ತಿಲ್ಲ ಅಂದರೆ, ಕೆಲವು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಅಂದರೆ ಫ್ರೇಮ್ ಬೆಂಡ್ ಆಗುತ್ತೆ ಅಂತಲೇ ಹೇಳೋದು. ಐ ಡೋಂಟ್ ನೋ ವೆದರ್ ಇಟ್ಸ್ ನಿಜನೋ ಸುಳ್ಳು. ಬಟ್ ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಕಂಪ್ನಿಲಿ ಹಾಕ್ಸೋಣ ಅಂತ ಎಲ್ಲ ನಮ್ಮ ಟಾರ್ಕಿ ಶೋರೂಮು ಅಂಬೇಡ್ಕರ್ ಕಾಲೇಜ್ ಹತ್ರ ಬಂದ್ಬಿಟ್ಟು ಎಲ್ಲ ಹಾಕ್ಸ್ತಾ ಇದ್ದೀನಿ. ಇದ್ರ ಪ್ರೈಸು ಡೀಟೇಲು ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾಹಿತಿ, ನಾನು ಹಾಕ್ಸಿರೋ ಕ್ರ್ಯಾಶ್ ಕಾರ್ಡ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಲಾರ್ಜ್ ಅಂತ. ಮಚ್ ಲೇಟರ್. ರೇಡಿಯೇಟರ್ ಗಾರ್ಡ್ 1950, ಸಮ್ ಗಾರ್ಡ್ 3450, ಇಂಜಿನ್ ಗಾರ್ಡ್ 4500, ಒಟ್ಟು 10150. ಆಯಿತು ಸ್ನೇಹಿತರೆ, ಗಾಡಿ ಓಡ್ಸೋಕ್ಕೆ ಎಂಥ ಮಜಾ ಇದೆ ಅಂದರೆ ಸೀರಿಯಸ್ಲಿ. ಮುಂದಿನ ವೀಡಿಯೋಸಲ್ಲಿ ನಿಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಬರುತ್ತೆ. ಐನೋ ಕೆಲವೊಂದು ಕ್ವಶನ್ಗಳನ್ನ, ನಿಮ್ಮ ಪ್ರಶ್ನೆಗಳಿಗೆ ನಾನು ಇನ್ನೂ ಆನ್ಸರ್ ಇಟ್ಟಿಲ್ಲ. ಹೆಂಗೆ ಈ ಡಿಸಿಷನ್ ಮೇಕಿಂಗ್ ಆಯಿತು, ಏನು ಕತೆ, ಯಾವಾಗ ರಿಜಿಸ್ಟ್ರೇಷನ್ ಆಯಿತು ಅಂತೆಲ್ಲ. ಸೊ ಅದರದ್ದೆಲ್ಲ ಹೋಗ್ತಾ ಬರ್ತಾ ವೀಡಿಯೋ ಅಲ್ಲಿ ನಾನು ಮಾತಾಡ್ತೀನಿ. ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದು ನಮ್ಮ ಆಕ್ಸಿರೀಸ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಒಂದು ಸಲ. ಈ ಸ್ಟ್ಯಾಂಡ್ ಮಾತ್ರ ಭಾರಿ ಹುಷಾರಾಗಿರಬೇಕು. ಸೊ ಲೆಟ್ಸ್ ಸಿ ಸ್ನೇಹಿತರೆ, ಆಕ್ಸಿರೀಸ್ ಬಗ್ಗೆ ಬರಬೇಕು ಅಂದರೆ ಮೇಯ್ನು ಸಂಪ್ ಗಾರ್ಡು ಅಥವಾ ಬ್ಯಾಶ್ ಪ್ಲೇಟ್ ಅಂತಾರೆ, ಅದು ಹಾಕ್ಸಿದ್ದೀನಿ. ಇದೊಂದು, ಇದರಲ್ಲಿ ನಿಮಗೆ ಬ್ಲ್ಯಾಕು ಅಥವಾ ಸಿಲ್ವರ್ ಎರಡರಲ್ಲಿ ಚೂಸ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ನನಗೆ ಸ್ವಲ್ಪ ಸಿಲ್ವರೇ ಇಷ್ಟ. ಇವೊಂದು ಬ್ಲ್ಯಾಕು ಡರ್ಟ್ಗಿದು ಅಂತಾರೆ, ಬಟ್ ಸಿಲ್ವರ್ ಬಂದುಬಿಟ್ಟು ಸ್ಕ್ರ್ಯಾಚ್ ಒಳ್ಳೆಯದು. ಸೊ ಅದರಿಂದ ಸಿಲ್ವರ್ ಹಾಕ್ಸ್ಕೊಂಡೆ. ಇದೆರಡು ಆದಮೇಲೆ ಲಾರ್ಜು ರಾಯಲ್ ಎನ್ಫೀಲ್ಡ್, ಇದು ಲಾರ್ಜು ನೆನ್ಪಿಟ್ಕೊಳ್ಳಿ, ಇದು ಲಾರ್ಜು ರಾಯಲ್ ಎನ್ಫೀಲ್ಡ್ ಕ್ರ್ಯಾಶ್ ಗಾರ್ಡು. ಇಷ್ಟೇ ಬರೋದು. ಆಲ್ಮೋಸ್ಟ್ ನಮಗೆ ಕಾಲು ತಡೆಯುತ್ತೆ. ಓಕೆ, ಗಾಡಿಗೆ ನಿಮಗೆ ಮೋಟರ್ ಟಾರ್ಕ್ ಅಷ್ಟೆಲ್ಲ ಪ್ರೊಡಕ್ಷನ್ ಕೊಡೋಲ್ಲ. ಬಟ್ ನನಗೆ ಆಲ್ರೆಡಿ ನಾನು ಇರೋದೇ ಬರೀ 5.556 ಆ ರೇಂಜ್ಗೆ. ತುಂಬ ಕಷ್ಟ ಆಗುತ್ತೆ, ತುಂಬ ವೆಯ್ಟ್ ಹಾಕ್ಕೊಂಡು ಆ ಗಾಡಿ ಹೊಡಿಯೋಕ್ಕಾಗಲ್ಲ. ಸೊ ಅದರಿಂದ ಐ ಥಾಟ್ ಇದನ್ನು ಹಾಕ್ಸ್ಕೊಳ್ಳೋಣ ಸಾಕು ಅನ್ನೋದು. ಇನ್ನೊಂದು ಎಕ್ಸ್ಟೆಂಡರ್ ಹಾಕ್ಸ್ಕೊಂಡಿದ್ದೆ ಸ್ಟ್ಯಾಂಡ್ಗೆ, ಮೋಟರ್ ಟಾರ್ಕ್ದು, ರಾಯಲ್ ಎನ್ಫೀಲ್ಡಲ್ಲ. ಇಲ್ಲಿಗೆ ನಾನು ಹೇಳ್ತೀನಿ ಸಹಿತ, ಅದನ್ನು ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್. 400 ರೂಪಾಯಿ. ಏನಕ್ಕೆ ಅಂದರೆ ಇದು ಸ್ಟ್ಯಾಂಡು ಹಿಂಗೆ ಓಪನ್ ಮಾಡಿದಾಗ ಇಲ್ಲಿಗೆ ಟಚ್ ಆಗುತ್ತೆ. ಓಕೆ, ಇಲ್ಲಿಗೆ ಟಚ್ ಆಗುತ್ತೆ ನೀವೇನಾದರೂ ಎಕ್ಸ್ಟೆಂಡರ್ ಹಾಕ್ಸ್ಕೊಂಡ್ರೆ. ಸೊ ನೀವೇನಾದರೂ ಬೈ ಮಿಸ್ಸಾಗಿ ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿದರೆ ನೋಡಿ, ಏನಾದರೂ ಕ್ಯಾನ್ಸಲ್ ಮಾಡ್ಬೋದಾ ಅಂತ. ಬಿಕಾಸ್ ಅದೇನೋ ಎರ್ಗನಾಮಿಕ್ಸ್ ಸರಿಯಿಲ್ಲ, ಅದ್ರದ್ದು ಇಲ್ಲಿಗೆ ಟಚ್ ಆಗುತ್ತೆ. ಮಿಕ್ಕಿದೇನು ಮಾಡಿಸಿಲ್ಲ. ಮುಂದಕ್ಕೊಂದು ಮೊಬೈಲ್ ಹೋಲ್ಡರ್ ಹಾಕ್ಸ್ತೀನಿ. ಮೊಬೈಲ್ ಹೋಲ್ಡರ್ ಕಾರಣ ಬಂದುಬಿಟ್ಟು ಈ ರಾಯಲ್ ಎನ್ಫೀಲ್ಡಲ್ಲಿ ಅದೊಂದು ಪ್ರಾಬ್ಲಮ್ಮು. ನೀವೇನಾದರೂ ಮ್ಯಾಪ್ ಹಾಕ್ಸ್ಕೋಬೇಕು ಅಂದರೆ ಮ್ಯಾಪನ್ನ ಇಲ್ಲಿಗೆ ಮಿರರ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕೀಪ್ ಯುವರ್ ಫೋನ್ ಆಲ್ವೇಸ್ ಆನ್. ಇದು ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಸೊ ಅದರಿಂದ ಅದನ್ನು ಆನಲ್ಲಿ ಇಡಬೇಕು. ಆ ಥರ ಇಟ್ಟು ಓಡ್ಸೋಕ್ಕಾಗಲ್ಲ. ಆಮೇಲೆ ಚಾರ್ಜಿಂಗಿಗೂ ನಂಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಆದರೆ ಒಂದು ಸಣ್ಣದೊಂದು ಮೌಂಟ್ ಹಾಕ್ಸ್ಕೊಂಡು ಅಲ್ಲಿಂದ ಸಿ ಟೈಪ್ ಹೆಂಗಿದ್ರು ಇದೆ ನಮ್ಮ ಐಫೋನ್ದೆ, C2C ಆಗುತ್ತೆ. ಸೊ ಅದನ್ನು ಅಲ್ಲಿಗೆ ಹಾಕೋತೀನಿ. ನನಗೊಂದು ಪ್ರಾಬ್ಲಮ್ ಏನಂದರೆ, ಇಲ್ಲಿ ಹೋಲ್ಡರ್ ಬಂದು ನೀವು ಈ ವಿಂಡ್ಶೀಲ್ಡ್ ನೋಡಿದ್ರೆ ಸ್ಟಾಕಲ್ಲಿ ತುಂಬ ದೊಡ್ಡದಿಲ್ಲ ಸ್ನೇಹಿತರೆ. ಸೊ ಇಲ್ಲೊಂದೇನೋ ಮೊಬೈಲ್ ಹಾಕ್ಸ್ಕೊಂಡ್ರು ಸ್ವಲ್ಪ ವಿಸಿಬಿಲಿಟಿ ಹಾಳಾಗುತ್ತೆ ಅನಿಸುತ್ತೆ. ಸೊ ಐ ಆಮ್ ಥಿಂಕಿಂಗ್, ನೋಡೋಣ. ಆದರೆ ಇಲ್ಲಿಗೇ ಹಾಕ್ಸ್ಕೊತೀನಿ. ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀನಿ. ಇನ್ನು ಪ್ರೈಸಿಂಗು ಮೇಯ್ನ್ ಎಷ್ಟಾಯಿತು ಅನ್ನೋದು, ಆಬ್ವಿಯಸ್ಲಿ ಆಫ್ಟರ್ ಮಾರ್ಕೆಟ್ಗಿಂತ ರಾಯಲ್ ಎನ್ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರೈಸಿಂಗು. ಇದೊಂದು ಹೆಜ್ಜೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದು. ಓಕೆ, ಪವರ್ ಚೆನ್ನಾಗಿದೆ. ಸೊ ಮುಂದಿನ ದಿನ ರೈಟ್ಸಲ್ಲಿ ತೋರಿಸ್ತೀನಿ ಅದರ ಪವರ್ ಹೆಂಗಿದೆ ಅಂತ. ಯಾಕಂದರೆ ಇದು ಬೆಳ್ಕಳಿದ್ದೀನಲ್ಲ, ಡಸಂಟ್ ಮೇಕ್ ಸೆನ್ಸ್. ಇದಕ್ಕೆ ಸ್ನೇಹಿತರೆ 3000, ಇದಕ್ಕೆ 4000.
ಹಾಕೋದಕ್ಕೆ ಒಂದು 4,000 ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟು 9,500 ಆಕ್ಸಿರೀಸು 3 ಐಟಮ್ಗೆ. ಸೊ ರಾಯಲ್ ಎನ್ಫೀಲ್ಡಲ್ಲಿ ಆಕ್ಸಿರೀಸಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಆಬ್ವಿಯಸ್ಲಿ ಕಂಪ್ನಿಯಿಂದ ಬರೋದಲ್ಲ. ಸೊ ಬಟ್ ನನಗೇನಂದರೆ ಹೋಗಿದ ತಕ್ಷಣ ಹಾಕ್ಕೊಟ್ರು, ಇಮಿಡಿಯೇಟಾಗಿ ಸ್ಟಾಕ್ ಇತ್ತು. ಸ್ಪೋಕ್ಸ್ದು ಕಸ್ಟಮೈಸೇಷನ್ ಮಾಡಿದ್ದೀನಿ, ಅಂದರೆ ಆರ್ಡ್ರ್ ಮಾಡಿದ್ದೀನಿ. ಇದು ಕ್ರಾಸ್ ಸ್ಪೋಕ್ ಬರುತ್ತಲ್ಲ, ಟ್ಯೂಬ್ಲೆಸ್ ಕನ್ವರ್ಷನ್ದು, ಅದು ಸದ್ಯಕ್ಕಿರೋ ಸಿಲ್ವರ್ ಮಾತ್ರ. ಬಟ್ ಏನು ಪ್ರಾಬ್ಲಮ್ ಅಂತ ಹೋಗ್ತಾ ಹೇಳ್ತೀನಿ ಅದರದ್ದು. ಇದೊಂದು ನನಗಿಷ್ಟ ಗುರು. ರಾತ್ರಿ ಹೊತ್ತಿನಲ್ಲಿ ಅದಾಗದೇ ಬ್ಲ್ಯಾಕ್ ಆಗುತ್ತೆ, ಈಗ ವೈಟ್ ಇದೆ ಡಿಸ್ಪ್ಲೇ, ಆಟೋಮೆಟಿಕ್ ಆಗಿ ಸೆನ್ಸರ್ಸು. ಆಮೇಲೆ ಕೆಲವ್ರು ಹೇಳ್ತಾ ಇದ್ದೀರಾ ಈ ಪೆಟ್ರೋಲ್ ಗೇಜ್ ಸರಿಯಾಗಿ ತೋರಿಸಲ್ಲ ಹಿಮಾಲಯನ್ ಅಂತ. ನನಗೆ ಚೆನ್ನಾಗಿ ಕರೆಕ್ಟಾಗಿ ತೋರಿಸ್ತಿದೆ, ಪರ್ಫೆಕ್ಟಾಗಿ. ಏನಕ್ಕೆ ಅಂದರೆ ನಾನು ರಾತ್ರಿ ಹೊತ್ತಿನಲ್ಲಿ ಸೆಂಟ್ರ್ ಸ್ಟ್ಯಾಂಡಲ್ಲಿ ಹಾಕಿರ್ತೀನಿ, ಯಾಕಂದರೆ ಸೆನ್ಸರ್ಸಿಂಗ್ ಉಲ್ಟಾ ಬಕ್ಕೊಳಕ್ಕೆ ಬಿಡೋಲ್ಲ, ಸ್ಟ್ಯಾಂಡ್ ಎಕ್ಸ್ಟೆಂಡರ್ ತುಂಬ ಉದ್ದ ಇದೆಯಲ್ಲ. ಸೊ ಆವಾಗ ಏನಾಗುತ್ತೆ, ಒಂದೇ ಕಡೆ ಪೆಟ್ರೋಲ್ ಕೂತಿರೋದ್ರಿಂದ ರಾಂಗಾಗಿ ತೋರಿಸ್ಬೋದು. ಬಟ್ ಸದ್ಯಕ್ಕೆ ಐ ಥಿಂಕ್ ಆ್ಯಕ್ಯುರೇಟಾಗಿ ತೋರಿಸ್ತಿದೆ. ಸೊ ಇನ್ನೊಬ್ಬರು ಕೇಳಿದ್ರು ಸ್ಕ್ರಾಮ್ ಫೋರ್ಟ್ ಮಾಡಿ ಇದನ್ನು ಬುಕ್ ಮಾಡಿದ್ರಲ್ಲ, ಸೀಟದು ಹೆಂಗೆ ಆಗ್ತಿದೆ ನಿಮಗೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಜನರಲಿ ಗಾಡಿ ಓಡಿಸ್ಬೇಕಾದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರೂ ಒಂದು ಕಡೆಗೆ ಜಾಸ್ತಿ ಪ್ರೆಷರ್ ಹಾಕಿರ್ತಾರೆ ನೋಡಿ. ಒಂದು ಫುಲ್ ಆಯಿತಾ, ಅಕಸ್ಮಾತ್ ಏನಾದರೂ ತುಂಬ ಏನಾದರೂ ಸ್ಲೋ ಮೂವಿಂಗಲ್ಲಿ ಹೋಗ್ಬೇಕು ಅಂದರೆ ಮಾತ್ರ ಎರಡೂ ಕಾಲನ್ನ ಹಿಂಗೆ ಮಾಡಿರ್ತೀವಿ. ಅಂಥ ಟೈಮಲ್ಲಿ ನೋಡ್ಬೋದು ನನ್ನ ಕಾಲು ಒಂದು ರೈಟಿಗೆ ಫುಲ್ಲು, ಇನ್ನೊಂದು ಸ್ವಲ್ಪ ಟಿಪ್ಟೋ ಆಗ್ತಿದೆ. ನಾನು ಸ್ಟ್ರೈಟಾಗಿ ಕೂತ್ರೂ ಎರಡೂ ಟಿಪ್ಟೋ ಆಗುತ್ತೆ. ಸೊ ಜನರಲಿ ನಾನು ಹೆಂಗೆ ಕೂರ್ತೀನಿ ಅಂದರೆ ಒಂದು ಕಾಲು ಹಿಂಗೆ, ಇನ್ನೊಂದು ಕಾಲು ಹಿಂಗೆ. ಓಕೆ. ಸೊ ಇನ್ನೂ ಪಿಲೋನ್ ಕೂತಾಗಂತೂ ಸಸ್ಪೆನ್ಷನ್ ಸೋಫಾ, ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಕ್ರೇಜಿ ಗುರು, ಹಿಂಗೆ ಕೆಳಗಡೆ ಹೋಗುತ್ತೆ, ಆರಾಮಾಗಿ ಫ್ಲ್ಯಾಟ್ ಫುಟ್ ಆಗುತ್ತೆ. ಆಮೇಲೆ ಸಸ್ಪೆನ್ಷನ್ ಅಂತೂ ಸಕ್ಕತ್ತಾಗಿದೆ ಸ್ನೇಹಿತರೆ. ಇದ್ರದ್ದು ಕೆಲವೊಂದು ನಾನು ಏನಕ್ಕೆ ಇಷ್ಟು ರೇಟ್ ಈ ಗಾಡಿಗೆ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಬಜಾಜಲ್ಲಿ ಹೆಂಗೆ ಅಂದರೆ ಆ್ಯಕ್ಯುರೇಟಾಗಿ ಈಗ ಸೆಂಟ್ರಲ್ಲಿ ನ್ಯೂಟ್ಲ್ ಇದೆಯಲ್ಲ, ಫಸ್ಟು ಸೆಕೆಂಡ್ ಮಧ್ಯದಲ್ಲಿ ಆಟೋಮೆಟಿಕ್ಕಾದಾಗ ಗೊತ್ತಾಗ್ಬಿಡುತ್ತೆ. ಒಂದು ಸ್ಪೀಡ್ RPM ಹೋಗ್ತಿದ್ದಂಗೆ ಸೆಕೆಂಡಿಗೆ ತೊಗೊಳುತ್ತೆ. ಇದರಲ್ಲಿ ನೀವು ಸ್ವಲ್ಪ ಫಸ್ಟಿಂದ ಸೆಕೆಂಡಿಗೆ ಬರಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಕಾನ್ಫಿಡೆಂಟ್ಲಿ ಅದಕ್ಕೆ ಕೇಳಬೇಕು ಸೆಕೆಂಡ್ ಹೊಡಿತಾ ನಿಂತಿಲ್ಲ ಅಂದರೆ ಫಾಲ್ಸ್ ನ್ಯೂಟ್ಲು ಬರುತ್ತೆ. ಪ್ರತಿಯೊಬ್ಬರು ಹಿಮಾಲಯನಲ್ಲಿ ಇದು ಆಗ್ತಿದೆಯಾ ಫಾಲ್ಸ್ ನ್ಯೂಟ್ಲ್ ಅನ್ನೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಥವಾ ನನಗೆ ಮಾತ್ರನಾ, ಯಾಕಂದ್ರೆ ಸರ್ವಿಸ್ ಸೆಂಟ್ರಲ್ಲಿ ಇದನ್ನು ಹೇಳ್ಬೇಕಾ ಬೇಡವನ್ನೋ ನನಗೆ ಗೊತ್ತಿಲ್ಲ. ಅದೊಂದು ಸಲ ನೀವು ಕಮೆಂಟ್ ಹಾಕಿದ್ರೆ ನಾನು ಕ್ಲಾರಿಟಿ ತೊಗೊಂಡ್ಬಿಡ್ತೀನಿ ಅವ್ರ ಹತ್ರ. ಸ್ಲೋ ಮೂವಿಂಗಲ್ಲಿ ಅಷ್ಟು ಮಜಾ ಇಲ್ಲ ಗಾಡಿ, ಬಟ್ ಆದ್ರೂ ಕಂಪೇರಿಟಿವ್ಲಿ ಬೇರೆ ಬಲ್ಕಿ ಗಾಡಿಗಿಂತ ಇದು ಗ್ರಾವಿಟಿಲಿ ಆಟ ಆಡ್ಬೋದು. ಯಾಕಂದರೆ ಸ್ಲೋ ಸೈಕಲ್ ರೇಸಲ್ಲಿ ಸಣ್ಣ ಹುಡುಗರಲ್ಲಿ ನಾವೆಲ್ಲ ಆಟ ಆಡ್ತಿದ್ವಲ್ಲ, ಸ್ಲೋ ಸೈಕಲ್ ರೇಸು ಫುಲ್ಲು ಸ್ಲೋ ಮಾಡಿಬಿಟ್ಟು ರೇಸಿಂಗ್ ಹೋಗೋದು. ರೇಸಿಂಗ್ ಅಲ್ಲ, ಸ್ಲೋ ಮಾಡೋದು ನೋಡಿ ಇಲ್ಲಿ, ಫುಲ್ಲು ಸ್ಲೋ. ಆದ್ರೂ ಗಾಡಿ ಕೆಳಗಡೆ ಕಾಲಿಡಬೇಕು ಅಂತ ಅನ್ಸಲ್ಲ. ಸೊ ಅದರಿಂದ ಐ ಥಿಂಕ್ ಇದು ಸೀಟ್ ಹೈಟ್ 825 ಇದ್ರೂ ಯು ಕ್ಯಾನ್ ಆರಾಮ್ಸೆ ಮ್ಯಾನೇಜ್. ಏನೋ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಮಜಾ ಇಲ್ಲ, ಇದು ಹೆವಿ ಹೀಟ್ ಹೊಡೆಯುತ್ತೆ. ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಈಗ ಕ್ರಾಸ್ ಸ್ಪೋಕ್ಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಈಗ ಸ್ಟಾಕಲ್ಲಿ ಸಿಗ್ತಾ ಇರೋದು ಬರೀ ಗೋಲ್ಡ್ ಕಲರ್ ಮಾತ್ರ. ಸೊ ಫಿಟ್ಟಿಂಗ್ ಎಲ್ಲ ಸೇರಿ ಒಂದು 15,000 ಆಗುತ್ತೆ. ಬಿಕಾಸ್ ಕಂಪ್ನೀಲಿ ಫಿಟ್ಟಿಂಗ್ ಮಾಡ್ತಾಯಿಲ್ಲ ಅವರು ಎಲ್ಲೊಂದು ಕಡೆ, ಯಾಕಂದರೆ ಅವ್ರ ಹತ್ರ ಟೈರ್ ಬಿಚ್ಚೋ ಅಂಥ ಕಾಂಪೋನೆಂಟ್ ಇಲ್ಲ. ಅವರು ಬೇರೆ ಕಡೆ ಈ ಟೈರ್ ಸ್ಪೋಕ್ಸ್ನ ಸಪ್ರೇಟ್ ಮಾಡಿ ಅಲ್ಲಿಂದ ಹಾಕ್ಸ್ಕೊಂಬರ್ತಾರೆ. ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅವ್ರೂ ಒಪ್ತಾ ಇಲ್ಲ ಕೆಲವು ಕಡೆ, ನೀವು ಸರ್ ಆಚೆನೇ ಮಾಡಿಸ್ಕೊಳ್ಳಿ ಅಂತಾರೆ. ಸೊ ಅದೊಂದು, ಬಟ್ ಸ್ಟಾಕಲ್ಲಂತೂ ಇಲ್ಲ. ಆರ್ಡ್ರ್ ಮಾಡಿದ್ದೀನಿ 15,000ಗೆ. ಬ್ಲ್ಯಾಕ್ ಇಲ್ದಿರೋದ್ರಿಂದ ನಂಗೆ ಬೇರೆ ಆಪ್ಷನ್ ಇಲ್ಲ. ಅದು ಪ್ರೈಸಿಂಗು ಜಾಸ್ತಿ ಆಗ್ಬೋದು. ಅದು ಯಾವ ಲೆವೆಲ್ಗೆ 15,000 ಕೊಡ್ತಾಯಿದ್ದೀನಿ ರಾಯಲ್ ಎನ್ಫೀಲ್ಡಲ್ಲಿ, ಅಷ್ಟು ಒಳ್ಳೆ ಸ್ಪೋಕ್ ವೀಲ್ನ ಅಂತ ಗೊತ್ತಿಲ್ಲ. ಸೊ ಯಾಕಂದ್ರೆ ಸೂಪರ್ ಬೈಕ್ಸಲ್ಲೆಲ್ಲ ಬರೋದು ಅದು, ಅದನ್ನು ಬರೀ 15,000 ಕೊಡ್ತಿದ್ದೀನಿ ಅಂದರೆ ಮುಂದಿನ ದಿನಗಳಲ್ಲಿ ಪ್ರೈಸು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಐ ಥಾಟ್ ನಾಟ್ ಸ್ಟಾಪ್, ಅಂದರೆ ಈ ಕಲರ್ಗೋಸ್ಕರ ಆರ್ಡ್ರ್ ಮಾಡದೆ ಕೂರಲ್ಲ, ಆರ್ಡ್ರ್ ಮಾಡೇ ಮಾಡ್ತೀನಿ. ಸೊ ಇದಿಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ. ಮುಂದಿನ ದಿನಗಳಲ್ಲಿ ಹಿಮಾಲಯನ್ ಅನ್ನೋಕ್ಕಿಂತ ನನಗೆ ಹಿಮಾಲಯನು ಡಾಮಿನಾರು ಒಂದು ಗ್ರೂಪ್ ರೈಡ್ ಮಾಡಬೇಕು ಆ ಥರದ್ದೆಲ್ಲ ತುಂಬ ಆಸೆ ಇದೆ. ಯಾಕಂದರೆ ನನ್ನ ಚಾನಲ್ಲು ಒಂದು ಮಾನಿಟೈಸ್ ಆಗಿ ಕಾರಣ ನಮ್ಮ ಡಾಮಿನಾರು ಟಾಟಾ ಓನರ್ಸೇ. ಈಗ ಹಿಮಾಲಯನ್ ಅವರು ಆ್ಯಡ್ ಆಗ್ತಿದ್ದಾರೆ. ಐನೋ ಕೆಲವೊಂದು ಸಲ ರಾಯಲ್ ಎನ್ಫೀಲ್ಡ್ಗೆ ತುಂಬ ಬ್ಲೇಮ್ ಮಾಡ್ತೀವಿ ನಾವು, ಆಯಿತಾ. ಯಾವ ಗಾಡಿನೇ ಆಗಲಿ ಪರ್ಫೆಕ್ಟ್ ಇಲ್ಲ ಗುರು, ಯಾವ ಗಾಡಿನೂ ಪರ್ಫೆಕ್ಟ್ ಇಲ್ಲ. ನೀವು ಏನಿದೆ ಅದ್ರ ಬಗ್ಗೆ ಸಂತೋಷ ಪಡಬೇಕು ಅಷ್ಟೇ. ನಿಮ್ಮ ಹತ್ರ ಯಾವ ಗಾಡಿ ಇದೆ ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಸಂತೋಷವಾಗಿರಬೇಕು. ಪ್ರಾಬ್ಲಮ್ಸು ಸಣ್ಣ ಪುಟ್ಟ, ಬಿಕಾಸ್ ದಿಸ್ ಆರ್ ಆಲ್ ಮಿಷಿನ್ಸು. ಮನುಷ್ಯನೇ ಪರ್ಫೆಕ್ಟ್ ಇಲ್ಲ ಅಂದಮೇಲೆ ಇನ್ನೆಲ್ಲಿ ಮಿಷಿನ್ಗೆ ಬ್ಲೇಮ್ ಮಾಡೋಕ್ಕಾಗುತ್ತೆ, ಮನುಷ್ಯ ಮಾಡಿರೋ ಮಿಷಿನ್ಗಳೇ ಇವೆಲ್ಲ. ಸೊ ಅದರಿಂದ ಪ್ರಾಬ್ಲಮ್ ಜೊತೆ ಬದುಕ್ತಾ ರೈಡ್ ಮಾಡ್ತಾ ಎಂಜಾಯ್ ಮಾಡ್ತಾ ನಮಗೆ ಏನು ಖುಷಿ ಕೊಡಬೇಕಷ್ಟೇ. ಸೊ ಮುಂದಿನ ವೀಡಿಯೋಸಲ್ಲಿ ಸಿಗ್ತೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ, ಆದರೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್.